ಈ ದಿಶೆಯಲ್ಲಿ ಚಿಂತನೆ ಮಾಡಿರಿ. ಅದರಿಂದ BTCC ಬ್ಯಾಂಕಿಗೂ ಸಾಕಷ್ಟು ಮತ್ತೆ ಇನ್ಕಮ್ ಬರಾಕತ್ತದ ಹೊರಗಿಂದ. ಬರೀ ಗೋಡಾನ್ ಕಟ್ಟಿಸಿಡೋದು ಅಷ್ಟೇ ಅಲ್ರಿ. ಒಬ್ಬ ಯಾವ ಅದಾನಿ ಅದರ ಗೋಡಾನ್ ಕಟ್ಟಿಸಿ ಅದು ಲಾಭದೊಳಗೆ ಹೊಂಟಿದ್ರು. ಮತ್ತು ನಮ್ಮ ಸಹಕಾರ ಸಂಘ ನಮ್ಮ ರೈತರು ನಮ್ಮವರನ್ನ ಎಲ್ಲ ಕೂಡಿ ಇದೊಂದು ಮಾಡಿದ್ರಪ್ಪ ಪಾಪ ರೈತ ಒಬ್ಬಗೆ ಸಾಧ್ಯ ಇಲ್ಲ ಗೋಡಾನ್ ಕಟ್ಟುವಂಥದ್ದು. ಯಾಕಂದರೆ ಒಂದು ಹಳ್ಳಿಗೋ ಅಥವಾ ಒಂದು 2-3 ಹಳ್ಳಿಗೆ ಕೂಡ ಒಂದು ದೊಡ್ಡ ಪ್ರಮಾಣದ ಗೋಡಾನ್ ಮಾಡಿದ್ರೆ ಏಕಕಾಲಕ್ಕೆ ಅವ್ರು ರಕ್ಷಣೆ ಮಾಡಿದಂಗೆ ಆಯ್ತು ರೈತನ ಬೆಳೆಯನ್ನು. ನಂತರ ರೇಟ್ ಬಂದಾಗ ಮಾರಿ ಆಯ್ತು, ಮತ್ತು ಅಲ್ಲೇ ಅದನ್ನು ವ್ಯಾಪಾರಿ ಕೇಂದ್ರ ಮಾಡಿರಿ ಆಯ್ತು. ಇದು ಹೆಂಗೆ ಅನಿಸ್ತದೆ ನಿಮ್ಗೆ? ವ್ಯಾಪಾರಿ ಕೇಂದ್ರ ತಂತನ ಆಗ್ತದೆ. ಒಂದು ರೇಟು ತಾನು ಅವರ ಫಿಕ್ಸ್ ಮಾಡ್ತಾರೆ. ಯಾಕಂದ್ರೆ ಪಟ್ಟಿ ಅಂಗಡಿ ಪಟ್ಟಿ ಕಟ್ಟಿ ಅದು ರೇಟ್ ತಾನು ಫಿಕ್ಸ್ ಮಾಡ್ತಾರೆ. ಅದು ರೈತ ಅದು ಇಲ್ದಂಗೆ ಆಗಿದೆ ಇವತ್ತು. ಮಾರ್ಕೆಟ್ ಅವರು ಮಾಡ್ತಾಯಿದ್ದಾರೆ, ಪ್ರಯತ್ನ ಮಾಡ್ತಾಯಿದ್ದಾರೆ. ಅದ್ರ ಗೋಡಾನ್ ಒಂದು ದೊಡ್ಡ ಸಮಸ್ಯೆ ಅದು ಮತ್ತು ನೀರಿನಂತೆ ಗೊತ್ತದೆ. ಏನು ನೀರಾವರಿ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಮಾಡ್ತೀರಿ, ಮಾಡಿದ್ರಿ, ಈಗಾಗಲೇ ಅದಕ್ಕೆ ಲೋನು ಕೊಡ್ತೀರಿ, ಮಾಡ್ತೀರಿ, ಮಾಡ್ಕೊಳ್ಳಿ. ಬಟ್ ಮಾರ್ಕೆಟ್ಗೆ ಮಾತ್ರ ಇದೊಂದು ಮಾಡಿದರೆ ಭಾಳ ಉತ್ತಮ ಅನ್ನೋದು ಒಂದು ಅಭಿಪ್ರಾಯ. ಭಾಳಷ್ಟು ರೈತರು ಮಾತಾಡ್ತಾ ಇದ್ದಾರೆ ಈ ದಿಶೆಯಲ್ಲೇ. ಈ ದಿಶೆಯಲ್ಲಿ ನಮ್ಮ ಸಹಕಾರ ಸಂಘಗಳು ಅದನ್ನು DCC ಬ್ಯಾಂಕ್ ಇದ್ದಿದ್ದು ಈ ದಿಶೆಯಲ್ಲಿ ವಿಚಾರ ಮಾಡಿ ಹೋಬಳಿಗಾಗಿರಿ ಬೇಡ, ನಮ್ಮ ಮಿನಿಮಮ್ ಗ್ರಾಮ ಪಂಚಾಯತಿಗಾಗಿರಿ ಬೇಡ, ಪ್ರತಿಯೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂದರೆ ಆಗಿರಿ. ಅಲ್ಲಿ ನೀವು ಒಂದಿಷ್ಟು ಅಲ್ಲಿ ಬರೋ ಬೆಳೆ ಲೆಕ್ಕ ಹಾಕೊಂಡು ಮಾಡಿದರೆ ಅದಕ್ಕೆ ಎಷ್ಟು ಬೇಕಪ್ಪ ಗೋಡಾನ್ ಲೆಕ್ಕ ಹತ್ತದು. ಅದಕ್ಕೆ ಸಾಲದ ಉಪರಿ ಕೊಡಿ ನಂತರ ಆಟೋಮೆಟಿಕ್ಕಾಗಿ ತಂದಿಡುವಂಥ ಬೆಳೆ ಬೆಳೆದು ತಂದಿಡೋರು ಅವ್ರು ಬೇಕಾದಂಗೆ ಯೂಸ್ ಮಾಡ್ಕೊಂಡು ಹೋಗ್ತಾರೆ, ತಮ್ಮ ಬೇಕಾದ ಮಾರ್ಕೆಟ್ ಮಾಡ್ತಾರೆ. ಏನು ಅನಿಸ್ತದೆ ನಿಮ್ಗೆ? ಇದು ಲೈಕ್ ಅನ್ನಿಸ್ಬೋದ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.